ಕಾಣಚಿ ಗದ್ದೆ ಹಾಡಿಯ ಈ ಮಕ್ಕಳಿಗೆ ನಾವು ಬಂದು ನಾಟಕ ಮಾಡಿಸ್ತಾ ಇರುವಂತಹ ಈ ಅನುಭವ ಏನಿದೆ, ಬಹುಶಃ ನಾವು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡಿದ್ರು ನಮ್ಗೆ ಇದು ಸಿಗ್ತಾ ಇರ್ಲಿಲ್ಲ. ರಂಗ ಶಿಕ್ಷಣದಲ್ಲಿ ಇದೊಂಥರ ವಿಭಿನ್ನವಾದ ಅನುಭವ. ಈ ಒಂದು ವಾತಾವರಣ ಏನಿದೆ, ಇಲ್ಲಿ ಬಂದು ಇಲ್ಲಿಯ ಜನರ ಜೊತೆ ಬೆರೆತು ಇವರ ಸಂಸ್ಕೃತಿಯನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ. ನಾವು ಇವರಿಗೆ ನಾಟಕ ಕಲಿಸ್ತಾ ಇದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಂದ ನಾವು ಎಷ್ಟೊಂದು ವಿಷಯಗಳನ್ನ ಕಲಿತಾ ಇದೀವಿ. ಕಾಡು ಅಂದ ತಕ್ಷಣ ಎಲ್ರಿಗೂ ಮರ ಗಿಡ ಪ್ರಾಣಿಗಳು ಪಕ್ಷಿಗಳು ಅಷ್ಟೇ ಅನ್ಸುತ್ತೆ. ಬಟ್ ಇಲ್ಲಿ ಆ ಮಕ್ಳುಗಳು ಅದ್ರ ಜೊತೆ ಬೆರ್ತು ಜೀವನನ ಕಟ್ಕೊಂಡಿದ್ದಾರೆ, ಜೀವನನ ಮಾಡ್ತಿದ್ದಾರೆ. ಎಷ್ಟೋ ಪ್ರಾಣಿಗಳ ಜೊತೆಗೆ, ಎಷ್ಟೋ ಮರ ಗಿಡಗಳ ಜೊತೆ ಅವ್ರ ಜೀವನನ ಒಗ್ಗಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಪ್ರಾಣಿಗಳಿಗೆ ತೋರಿಸೋ ಪ್ರೀತಿ, ಆ ಮರಗಳ ಮೇಲೆ ಇಟ್ಟಿರೋ ಪ್ರೀತಿ, ಆ ಮರನ ಹತ್ಬೇಕಾದ್ರೆ ಅವ್ರು ನಮಸ್ಕಾರ ಮಾಡಿ ಹತ್ತುತ್ತಾರೆ. ಆ ಸಂಸ್ಕೃತಿ ಇದೆಲ್ಲ ಮೋಸ್ಟ್ಲಿ ಇಲ್ಲೇ ಸಿಗೋದು ಅನ್ಸುತ್ತೆ. ಅವ್ರ ಜೊತೆಗೆ ಉಳ್ಕೊಂಡಿದೀವಿ, ಅವ್ರು ತಿನ್ನೋಂತ ಆಹಾರಗಳನ್ನ ತಿಂತಾ ಇದೀವಿ. ಮತ್ತೆ ಈಗ್ಲೂ ಅಷ್ಟೇ ಇಲ್ಲಿ ಮಳೆ ಬರ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಅವ್ರಿಗೆ ನಾಟಕ ಮಾಡಿಸ್ತಾ ಇದೀವಿ. ಅವ್ರೆಲ್ಲ ಎಷ್ಟು ನಮ್ಗಿಂತ ಎಷ್ಟು ಎನರ್ಜಿ ಹಾಕ್ತಾ ಇದ್ದಾರೆ ಅಂದ್ರೆ ನಾವು ಅದನ್ನ ಅವ್ರನ್ನ ನೋಡಿ ಕಲಿಬೇಕು.